ಚಿಕಿತ್ಸೆಗಾಗಿ ರಾಯಚೂರಿನ ರಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ದ ಬಾಲಕ ನಾಪತ್ತೆಯಾಗಿರುವಂತಹ ಘಟನೆ ನಡೆದಿದೆ. ಹೀಗಾಗಿ ತಾಯಿ ಕಿಡ್ನಾಪ್ ಕೇಸ್ ದಾಖಲಿಸಿ ಕಣ್ಣೀರನ್ನ ಇಡುತ್ತಿದ್ದಾರೆ. ಕಳೆದ 4-5 ದಿನಗಳಿಂದ ಕೂಡ ನಾಪತ್ತೆಯಾಗಿದ್ರೂ ಕೂಡ ಒಂದೇ ಒಂದು ಸುಳುವು ಕೂಡ ಇದುವರೆಗೂ ಸಿಕ್ಕಿಲ್ಲ. ಹೀಗಾಗಿ ಆಸ್ಪತ್ರೆ ಸಿಬ್ಬಂದಿಗಳಿಗೆ, ಅಧಿಕಾರಿಗಳಿಗೆ ತಾಯಿ ಹಿಡಿ ಶಾಪ ಹಾಕ್ತಿದ್ದಾರೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ರಿಮ್ಸ್ ಆಸ್ಪತ್ರೆಯಿಂದ 9 ವರ್ಷದ ಬಾಲಕ ಕಿಡ್ನಾಪ್, ಮೊಬೈಲ್ ಚಾರ್ಜರ್ ಶಾಕ್ನಿಂದ ಗಾಯಗೊಂಡಿದ್ದ ಬಾಲಕ, ಮಗನನ್ನ ಹುಡುಕಿ ಕೊಡುವಂತೆ ತಾಯಿ ಕಣ್ಣೀರು. ಈ ಫೋಟೋದಲ್ಲಿರೋ ಬಾಲಕನ ಹೆಸರು ವಿಷ್ಣು ನಾಯಕ್, 9 ವರ್ಷ ವಯಸ್ಸು. ರಾಯಚೂರು ತಾಲೂಕಿನ ಜುಲುಮಗೇರಾ ತಾಂಡಾದ ನಾಗಲಕ್ಷ್ಮಿ ನರಸಿಂಹ ನಾಯಕ್ ಎಂಬುವರ ಮಗ. ಓದಿನಲ್ಲಿ ಹಿಂದೆ ಬಿದ್ದಿದ್ದ ವಿಷ್ಣು ನಾಯಕ್ ಶಾಲೆಗೆ ಹೋಗದೆ ತಾಯಿ ಜೊತೆಗೆ ಮನೆಯಲ್ಲಿಯೇ ಇರ್ತಿದ್ದ. ಜೂನ್ 17ರಂದು ಮನೆಯಲ್ಲಿ ಮೊಬೈಲ್ ಚಾರ್ಜಿಗಿಟ್ಟು ನೋಡ್ತಾ ಇದ್ದಾಗ ಶಾಕ್ ಹೊಡೆದು ಕೈಬೆರಳು ಸುಟ್ಟು ಗಾಯವಾಗಿತ್ತು. ತಾಯಿ ನಾಗಲಕ್ಷ್ಮಿ ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸ್ತಿದ್ರು. ಆದರೆ ಜೂನ್ 22ರಂದು ಬೆಳಗಿನ ಜಾವ 3 ಗಂಟೆ ಸುಮಾರಿಗೆ ಬೆಡ್ ಮೇಲೆ ಮಗ ಇಲ್ಲದಿರುವುದನ್ನು ಕಂಡು ಗಾಬರಿಗೊಂಡಿದ್ದಾರೆ. ಹಿಂದಿನ ರಾತ್ರಿ 2 ಗಂಟೆವರೆಗೂ ಇದ್ದ ಮಗ ಏಕಾಏಕಿ ನಾಪತ್ತೆಯಾಗಿದ್ದಾನೆ. ಆಸ್ಪತ್ರೆಯ ಸಿಬ್ಬಂದಿ ವಿಚಾರಿಸಿದರೆ ಸಿಸಿ ಕ್ಯಾಮೆರಾ ಕೆಟ್ಟು ಹೋಗಿರೋದಾಗಿ ಹೇಳ್ತಿದ್ದಾರೆ. ಇದರಿಂದ ತಾಯಿ ಶಾಕಿಗೊಳಗಾಗಿದ್ದಾರೆ. ಮಗನನ್ನ ಹುಡುಕಿ ಕೊಡುವಂತೆ ಆಗ್ರಹಿಸಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ. ನಗರದ ಮಾರ್ಕೆಟ್ ಯಾರ್ಡ್ ಪೊಲೀಸ್ ಠಾಣೆಯಲ್ಲಿ ಕಿಡ್ನಾಪ್ ಪ್ರಕರಣ ದಾಖಲಾಗಿದ್ದು 5 ದಿನ ಕಳೆದರೂ ಬಾಲಕ ಪತ್ತೆಯಾಗಿಲ್ಲ. 9ನೇ ವರ್ಷ ಹುಡುಗ, ಒಬ್ಬತ್ತಿಗೆ ಓದ್ಸಕತ್ತೀನಿ. ಮಗಗ ಮನ್ಯಾಗ ಶಾರ್ಟ್ ಹೊಡೆದಿತ್ತು. ರಿಮ್ಸ್ಗೆ ಅಡ್ಮಿಟ್ ಮಾಡಿದ್ವಿ. ಅಡ್ಮಿಟ್ ಮಾಡಿ ಮಂಗಲ ದಿವಸ ಅಡ್ಮಿಟ್ ಆಗಿವಿ. ಆಧಾರ ದಿವಸ ಬೆಳಗ್ಗೆ ಮುಂಜಾನೆ 3 ಗಂಟೆಗೆ ಕಳ್ಕೊಂಡ್ಬಿಟ್ಟಾನ. ಎಲ್ಲ ಹುಡುಕಾಡಿವಿ, ಸಿಗ್ಲಿಲ್ಲ. ಕಂಪ್ಲೇಂಟ್ ಕೊಟ್ಟಿವಿ. FIR ಕೂಡ ಬರೆದು ಕೊಟ್ರು. ಅವ್ರು ಬಂದು ಇಂಕ್ವೈರಿ ಮಾಡಿ ಹೋದ್ರು. ನಮ್ಗೆ ಕೂಸ್ಬೇಕು. ನಮ್ಗೆ ಈ CC ಕ್ಯಾಮ್ರಾ ಬಂದ್ ಆದವ ಅಂತಾರ. ಈ ರಿಮ್ಸ್ ಎಲ್ಲ ಹುಡುಕಾಡಿವಿ, ಸಿಕ್ಕಿಲ್ಲ. ಯಾರು ಕೇರ್ ಮಾಡವಲ್ರು ನಮ್ಗೆ. ಮಗನ ಫೋಟೋ ಹಿಡಿದು ತಾಯಿ ಹುಡುಕಾಟ ನಡೆಸ್ತಿದ್ದಾರೆ. ಮಗನನ್ನ ದಾಖಲಿಸಿದ ರಿಮ್ಸ್ ಆಸ್ಪತ್ರೆಯ 5ನೇ ಮಹಡಿಯ ಜನರಲ್ ವಾರ್ಡ್ಗೆ ಆಗಾಗ ಬಂದು ಮಗನನ್ನ ಹುಡುಕುತ್ತಲೇ ಇದ್ದಾರೆ. ರಿಮ್ಸ್ ಆಸ್ಪತ್ರೆಯ ಸಿಬ್ಬಂದಿ, ಅಧಿಕಾರಿಗಳ ನಿರ್ಲಕ್ಷ್ಯವೇ ಮಗ ಕಾಣೆಯಾಗೋದ ಕಾರಣ ಅಂತ ಆರೋಪಿಸುತ್ತಿದ್ದಾರೆ. ಆಸ್ಪತ್ರೆಯ CC ಕ್ಯಾಮೆರಾಗಳು ಹಾಳಾಗಿದ್ದು ಬಾಲಕನ ಚಲನವಲನ ಸರಿಯಾಗಿಲ್ಲ. ಪೊಲೀಸರು ಹುಡುಕಾಟವನ್ನು ಮುಂದುವರಿಸುವುದಾಗಿ ತಿಳಿಸಿದ್ದಾರೆ. ಒಟ್ನಲ್ಲಿ ಪಕ್ಕದಲ್ಲೇ ಮಲಗಿದ್ದ ಮಗ ಹೊತ್ತಲ್ಲದ ಹೊತ್ತಲ್ಲಿ ಏಕಾಏಕಿ ಕಾಣೆಯಾಗಿರೋದು ಯಾರಾದರೂ ಕಿಡ್ನಾಪ್ ಮಾಡಿರಬಹುದು ಅಂತ ತಾಯಿ ಕಂಗಾಲಾಗಿದ್ದಾರೆ. ಮಗನಿಗಾಗಿ ಹಂಬಲಿಸ್ತಾ ಇದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಶೀಘ್ರಗತಿಯ ತನಿಖೆಯನ್ನ ಮಾಡೋದಕ್ಕೆ ಮುಂದಾಗಬೇಕಿದೆ. ಸರ್ಕಾರಿ ಆಸ್ಪತ್ರೆಯ ವ್ಯವಸ್ಥೆಯನ್ನ ಸುಧಾರಿಸಬೇಕಿದೆ. ಕ್ಯಾಮರಾಮನ್ ಯಲ್ಲಪ್ಪ ಜೊತೆ ವಿಜಯ್ ಜಾಗಟಗಲ್, ಪಬ್ಲಿಕ್ ಟಿವಿ, ರಾಯಚೂರು.